ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ಪ್ರಜ್ವಲ್ಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿದವರು ಯಾರು, ದೇಶ ಬಿಟ್ಟವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಕರಣದಲ್ಲಿ ಸೆಕ್ಷನ್ 376 ಸೇರಿಸಿ ಅಂತ ದೂರು ಕೊಟ್ಟಿದ್ದು ಸಂತ್ರಸ್ತೇನೆ. ಹೀಗಿದ್ರೂ ಕೂಡ ಷಡ್ಯಂತ್ರ ಅಂತ ಆಕೆಯನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಿದವರು ಯಾರು? ಈ ಬಗ್ಗೆ JDS ಉತ್ತರ ಕೊಡಲಿ ಅಂತ ಪ್ರಶ್ನಿಸಿರುವ ಸಿಎಂ DKಶಿ ವಿರುದ್ಧದ ಆಡಿಯೋಗೆ ಏನ್ ದಾಖಲೆ ಇದೆ ಅಂತ ಕಿಡಿಕಾರಿದ್ದಾರೆ. ಪ್ರಜ್ವಲ್ ರೇವಣ್ಣನ ಮೇಲೆ ದೇವರಾಜೇಗೌಡ ನಾನೇ ಬರೆದಿದ್ದೆ, 6 ತಿಂಗಳ ಹಿಂದೆನೆ ಬರೆದಿದ್ದೆ, ಪಾರ್ಟಿ ಟಿಕೆಟ್ ಅಲಯನ್ಸ್ ಮಾಡ್ಕೋಬೇಡಿ, ಅವ್ನಿಗೆ ಅಲಯನ್ಸ್ ಮಾಡ್ಕೊಂಡ್ರೆ ಟಿಕೆಟ್ ಕೊಡ್ಬೇಕಾಗುತ್ತೆ, ಬೇಡ ಅಂತ ಹೇಳಿದ್ದೆ. ಯಾರು ಹೇಳಿದವರು ಹೇಳಪ್ಪ, ಎಲ್ಲಿ ಷಡ್ಯಂತ್ರ ಎಲ್ಲಿದೆ? ಆಡಿಯೋ ಯಾರು ಲೀಕ್ ಮಾಡೋ ಎವಿಡೆನ್ಸ್ ಏನ್ರಿ ಇದೆ? ಏನೇ ಎವಿಡೆನ್ಸ್ ಸರ್? ಇಲ್ಲಿ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ನಂದಲ್ಲ ಆಡಿಯೋ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ. ಈಗ ಶಿವರಾಮೇಗೌಡರೇ ಒಪ್ಕೊಂಡಿದ್ದಾರೆ ನಂದೇ ಅಂತ. ಹಾಗಿದ್ರೆ DK ಶಿವಕುಮಾರ್ ಅವ್ರು ಯಾಕೆ ಒಪ್ಕೊಳ್ತಾ ಇಲ್ಲ ಅಂತ ಇಲ್ಲಿ ಅಂತ? ಹಾಗಿದ್ರೆ FSLಗೆ ಕಳಿಸ್ಲಿ ಸರ್ ಅವ್ರದ್ದೆಲ್ಲ, ಅಥವಾ ಇದೆ ಅಂತ ಏನು ಅಂತ ಹೇಳಕ್ಕೆ. FSL ಕಳ್ಸೋದೇನು ಬೇಡ್ರಿ. ನಾನು ಫೋನ್ ಮಾಡಿದ್ದೆ, DK ಶಿವಕುಮಾರ್ ಅವ್ರು ಕೊಟ್ಟೆ ಅಂತ ಎಲ್ಲರೂ ಶಿವರಾಮೇಗೌಡರು ಹೇಳಿದ್ಮೇಲೆ FSLಗೆ ಯಾಕ್ರಿ ಕಳಿಸ್ಬೇಕು? ಆಯಿತಾ? ಆಮೇಲೆ FSL ಕಳಿಸಿದ್ರೂ ಒರಿಜಿನಲ್ ಆಡಿಯೋ ಸೋರ್ಸ್ ಬೇಕಾಗತ್ತೆ. ಇಲ್ಲ ಅಂತಂದರೆ ಇಲ್ಲ, ಇದು ವಾಯ್ಸ್ ಯಾರ್ದು ಅಂತಲೇ ಬಂದ್ಬಿಡ್ತದೆ, ಅಥವಾ ನಾವು ಇದನ್ನು ಕಂಡುಹಿಡಿಯೋಕ್ಕಾಗಲ್ಲ ಅಂತ ಬರುತ್ತೆ. ಇದು ಭಾಳ ಜನ ಗೊತ್ತಿಲ್ಲ, ಇದು ಕಾನೂನು. ಏನು ಗೊತ್ತಾ, ನಾನು ಈ ಮೊಬೈಲ್ ಫೋನಲ್ಲಿ ಏನೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಈ ಮೊಬೈಲ್ ಫೋನ್ನಲ್ಲಿ ರೆಕಾರ್ಡ್ ಆಗಿರುವ ಈ ಡಿವೈಸು ಸಿಗಬೇಕು. ಈ ಸಿಕ್ಕಿಲ್ಲ ನಿಮಗೆ, ನಾನೇನೋ ವಾಟ್ಸಪ್ ಕಳಿಸಿದ್ದೀನಿ, ವಾಟ್ಸಪ್ಪು ಫಾರ್ವರ್ಡೆಡ್ ಮೆನಿ ಟೈಮ್ಸ್ ಆಗಿದೆ ಅಂತಂದರೆ FSL ಏನು ಮಾಡಿಬಿಡ್ತದೆ, ಇಲ್ಲ ರೀ ಇದ್ರದ್ದು ಒರಿಜಿನಲ್ ಸೋರ್ಸ್ ಸಿಕ್ಕಿಲ್ಲ ಅಂತ ಕೊಟ್ಬಿಡ್ತದೆ ಅಷ್ಟೇ. ಗೊತ್ತಾಯ್ತಾ? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ನಾನು, ನಿಮಗೆ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಹೇಳಿ ಸರ್. ಕೇಳಲ್ಲ? ಈಗ ಇದೇ ಪೆನ್ ಡ್ರೈವ್ ಕೇಸ್ನಲ್ಲಿ ನೀವು ಯಾರ ಜೊತೆಗೋ ಏನೋ ಮಾತಾಡಿದ್ದೀರಾ ಅಂದ್ಕೊಳ್ಳಿ, ಏನೋ ಪಿತೂರಿ ಬರೋ ಥರದಲ್ಲಿ ಏನೋ ಮಾತಾಡ್ಬಿಟ್ಟಿದ್ದೀರಾ. ನೀವು ದಿವ್ಯಾ ರಘುನಾಥ್ ಅವ್ರು ಮಾತಾಡ್ಬಿಟ್ಟಿದ್ದೀರಾ, ನೀವು ನಮ್ಮ PCR ಶ್ವೇತಾ ಅವ್ರು ಮಾತಾಡ್ಬಿಟ್ಟಿದ್ದೀರಾ. ಹೌದಾ? ಅನ್ಕೊಳ್ಳಿ. ನಿಮಗೆ ಕಾನೂನು ಕ್ರಮ ಏನು ನಿಮ್ಮ ಮೇಲೆ? ಹೇಳಿ, ಕಾನೂನು ಕ್ರಮ ಏನು ನಿಮ್ಮ ಮೇಲೆ? SIT ನಿಮ್ಮ ಮೇಲೆ ಏನು ಮಾಡಬೇಕು ಹೇಳ್ರಿ? ನಮ್ಮ ಫೋನ್ನ ಕಾನ್ಫಿಸ್ಕೇಟ್ ಅಂದರೆ ಇದು ಮಾಡ್ತಾರೆ ಸರ್, ತನಿಖೆ ಮಾಡ್ತಾರೆ ನಮ್ಮ ಫೋನ್ನ. ಮುಂದೆ ಆಮೇಲೆ ಇನ್ನೇನು ಮಾಡ್ಬೋದು? SIT ಅವ್ರು ನಿಮ್ಮನ್ನು ಕರೆಸ್ತಾರೆ, ವಿಚಾರಣೆ ಮಾಡ್ತಾರೆ, ಅವ್ರನ್ನೂ ಕರೆಸ್ತಾರೆ, ಶ್ವೇತಾ ಅವ್ರನ್ನೂ ಕರೆಸ್ತಾರೆ, ವಿಚಾರಣೆ ಮಾಡ್ತಾರೆ. ಓಕೆ, ಗುಡ್. ಆನ್ ಎ ಸೀರಿಯಸ್ ನೋಟ್, ಓಕೆ, ಈಗ ಯಾರಿಗೋ ಒಬ್ಬರಿಗೆ ವಿಷಯ ಗೊತ್ತಪ್ಪ, ಈ ವಿಷಯ ಗೊತ್ತು, ಹಿಂಗಾಗಿದೆ ಹಿಂಗಾಗಿದೆ, ಎಲ್ಲಾಗಿದೆ ಏನಾಗಿದೆ ಅಂತ ಗೊತ್ತಪ್ಪ, ಯಾರೋ ಒಬ್ರು ಗೊತ್ತು, ಆಯ್ತಾ? ನಿಮಗೋ ನಮ್ಮ ಇನ್ನೊಬ್ರು ಯಾರಿಗೋ ಗೊತ್ತಪ್ಪ. ಗೊತ್ತಿರೋರ್ನ SIT ಏನು ಮಾಡುತ್ತೆ? ಗೊತ್ತಿದೆ ಅಂತ ಹೇಳ್ಕೊಂಡು ತಿರುಗ್ತಾರೆ ಅವ್ರನ್ನ SIT ಏನು ಮಾಡುತ್ತೆ? ಅವ್ರನ್ನೂ ವಿಚಾರಣೆ ಕರೀತಾರೆ ಸರ್, ಅಲ್ವಾ? ಕರೆದಿದ್ದಾರೆ ವಿಚಾರಣೆಗೆ ಅವರೆಲ್ಲರೂ SIT ಅವರು. ಆಡಿಯೋ ಬಂತು, ಎಲ್ಲರೂ ಶಿವರಾಮೇಗೌಡ 4 ಸಲ ಪ್ರೆಸ್ ಮೀಟ್ ಮಾಡಿದರು, ವಿಡಿಯೋ ನೊಂದು ಅಂದರು, ಹೌದು ನಾನು MG ರೋಡ್ನಾಗ ಮಾತನಾಡಿದ್ದೆ ಅಂತಂದರು, ಬಟ್ಟೆ ಅಂಗಡಿಯಾಗೆ ಅಂತಂದರು. ಕರೆಸಿದ್ರು SIT ಅವರು. ಮೀಡಿಯಾದವ್ರನ್ನೆಲ್ಲ ಕರೆಸ್ತೀರಿ, ಮೀಡಿಯಾದವರು ಫುಟೇಜ್ ಹಾಕ್ಬಿಟ್ರಿ ನೀವು ಯಾಕ್ರಿ ಅಂತ ಮೀಡಿಯಾದವ್ರನ್ನ ಕರೆಸ್ತೀರಿ, ಪ್ರಶ್ನೆ ಮಾಡ್ತೀರಿ. ಅಲ್ಲ, ಇದು ಭಾಳ ಫ್ರೆಂಡ್ಲಿ ಅಂತಲೇ ಹೇಳ್ತೀರಿ, ಚರ್ಚೆ ಮಾಡ್ತೀರಿ. ಹೆಂಗೆ, ಏನು, ಎಲ್ಲಿಂದ ಬಂತು, ಯಾರು ತಾವಿತ್ತು ಅಂತೆಲ್ಲ ಕೇಳ್ತೀರಿ. ಸುದ್ದಿಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಕರೆಸಿದ್ರಾ? ಕುಮಾರಸ್ವಾಮಿ ಅವರು ಸುಮಾರು ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ವಿಷಯಗಳು ಗೊತ್ತಿದೆ, ಅವ್ರನ್ನ ಕರೆಸಿ ಸರ್ ನಿಮ್ಗೇನು ಗೊತ್ತು ಅಂತ ಕೇಳಿದ್ರೆ SIT ಅವರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಕೇಳಿದ್ರೇನ್ರಿ? ಎಲ್ಲಾರು ಶಿವರಾಮೇಗೌಡರಿಗೆ ಊರಲ್ಲಿರೋ ವಿಷಯ ಎಲ್ಲ ಗೊತ್ತು, ಕರೆಸಿ ಕೇಳಿದ್ರೇನ್ರಿ? ಇದು ಪಿತೂರಿಯೋ, ತುತ್ತೂರಿಯೋ, ಕಸ್ತೂರಿಯೋ, ದತ್ತೂರಿಯೋ ಕರೆದು ಕೇಳಿದ್ರೇನ್ರಿ? ಹೌದಾ ಸಾರ್, ನಿಮ್ಗೆ ಇಷ್ಟಲ್ಲ ಗೊತ್ತಾ ಸಾರ್? ಇಲ್ರಿ, ಅವ್ರು 4 ಪ್ರೆಸ್ ಮೀಟ್ ಮಾಡ್ತಾರೆ ರೀ, ನಾಡ್ದು ಇನ್ನೊಂದು ಮಾಡ್ತಾರೆ, ಆಚೆ ನಾಡ್ದು ಮಾಡ್ತಾರೆ. ಬ್ಯಾಡ್ರಿ, ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮೀಡಿಯಾದವ್ರ ಮುಂದೆ ಬಂದೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲದೇ ಇರ್ಬೋದು, ನಾನು ಇದೆ ಅಂತ ಹೇಳ್ತಾ ಇಲ್ಲ, ಆ ಆಡಿಯೋ ಅಥೆಂಟಿಸಿಟಿ ನಾನು ಕೊಡ್ತಾ ಇಲ್ಲ. ಬಟ್ ಕಾನೂನು ದಾಯಿತ್ವ ಅನ್ನೋದಿರುತ್ತಲ್ವೇನ್ರಿ?
ನನಗೂ ಇರ್ತದೆ, ದಿವ್ಯಾ ಅವರೇ ನಿಮಗೂ ಇರ್ತದೆ, ಶ್ವೇತಾ ಅವ್ರಿಗೂ ಇರ್ತದೆ, ಅವ್ರಿಗೂ ಇರ್ತದೆ, ಯಾರೋ ನಮ್ಮ ಈ ಕಾರ್ಯಕ್ರಮ ನೋಡ್ತಾ ಇರೋ ಮುನಿಯಮ್ಮ, ಮೋಟಮ್ಮ, ಚೋಟಮ್ಮ ಎಲ್ರಿಗೂ ಇರ್ತದೆ ಅಲ್ವೇನ್ರಿ? ರಾಮಣ್ಣ, ತಿಮ್ಮಣ್ಣ, ಸೋಮಣ್ಣ, ಬೊಮ್ಮಣ್ಣ ಎಲ್ಲರಿಗೂ ಇರ್ತದಲ್ವೇನ್ರಿ? ಇರ್ತದೋ ಇಲ್ವೋ? ಹೌದು. ಯಾಕೆ ಕರೆಸಿಲ್ಲ? ವೈ SIT has not called them upon? ವೈ? ಐ ವಾಂಟ್ ಆಸ್ಕ್. ಅವ್ರದೇ ಸರ್ಕಾರ ಅಲ್ವಾ ಸರ್? ಅವ್ರ ಸರ್ಕಾರ ಇದ್ರೇನ್ರಿ? ಕಾನೂನು ಎಲ್ರಿಗೂ ಒಂದೇ ಅಲ್ವೇನ್ರಿ? ಕಾನೂನು ಈಸ್ ಕಾನೂನು ಅಲ್ವೇನ್ರಿ? ಹೇಳಲಿಕ್ಕೆ ಯಾರ ಸರ್ಕಾರ ಇದ್ರೇನ್ರಿ? ಹೇಳಲಿಕ್ಕಷ್ಟೇ ಅದು. ಏನು ಹೇಳಲಿಕ್ಕಷ್ಟೇ ಅಂದ್ಬಿಟ್ರೆ? ವಾಟ್ ಈಸ್ ದಿಸ್ ಐರನಿ? ಐ ವಾಂಟ್ ಆಸ್ಕ್. ಇಲ್ಲೇ ಸುಮಾರು ಜನ ನನಗೆ ವಿಷಯ ಗೊತ್ತು ಅಂತ ಮಾತಾಡ್ತಾ ಇದ್ದಾರಲ್ವೇನ್ರಿ? ಹೌದು. ಫರ್ಗೆಟ್ ಎವ್ರಿ ಒನ್ ಮ್ಯಾನ್. ಎಲ್ಲರೂ ಶಿವರಾಮೇಗೌಡರು ಇಸ್ ಟಾಕಿಂಗ್ ಐ ನೋ ಸಮಥಿಂಗ್ ಅಂತ ಮಾತಾಡ್ತಾ ಇದ್ದಾರಲ್ವೇನ್ರಿ? ಭಾಳ ಹಿರಿಯರಿದ್ದಾರೆ, ಭಾಳ ಗೌರವಾನ್ವಿತರಿದ್ದಾರೆ ಪಾಪ ಅವರು. ಎಲ್ಲರೂ ಶಿವರಾಮೇಗೌಡ ಸರ್ ಅವರು ಕರ್ಸಿಬಿಟ್ಟು ಕೇಳಿದ್ರ ಅವ್ರನ್ನ? ಇಲ್ಲ ಅಲ್ವೇನ್ರಿ? ಯಾಕೆ ಕೇಳಿಲ್ಲ? ಇನ್ನು ಯಾರನ್ನೋ ಯಾಕೆ ಕರೆಸಿ ಕೇಳಲಿಲ್ಲ? ಯಾರೋ 4-5 ಜನ ಅಲ್ಲಿರೋರೆಲ್ಲ ಓಡಾಡ್ಕೊಂಡು ಹೇಳ್ಕೊಂಡು ತಿರುಗ್ತಾನೆ ಇದ್ದಾರ್ರಿ. ಇಲ್ಲ ನೀವು ಮೀಡಿಯಾದವ್ರನ್ನ ಕರೆಸಿ ಕೇಳಿ, ಕರೆಸಿ ನೀವು ಮೀಡಿಯಾದವ್ರನ್ನ ಅಲ್ವಾ? ಮೀಡಿಯಾದವ್ರನ್ನ ಕರೆಸಿ ಕೇಳೋದಲ್ವಾ SIT ಅವರು? ಆ ರೀತಿಯಾಗಿ ನೋಡಿದ್ರೆ ಈಗ ದೇವರಾಜೇಗೌಡರು 4 ಸಚಿವರ ಮೇಲೂ ಆರೋಪ ಮಾಡಿದ್ದಾರೆ. ಯಾಕೆ ಕರೆಸಿಲ್ಲ? ಯಾಕೆ ಕರೆಸಿಲ್ಲ ಸರ್? ವೆರಿ ಟ್ರೂ, ಫ್ಯಾಂಟಾಸ್ಟಿಕ್ ಕ್ವೆಶ್ಚನ್. ಯಾಕೆ ಕರೆಸಿಲ್ಲ? 4 ಸಚಿವರಲ್ಲಿ ಒಬ್ಬರಾರ ಗೊತ್ತಿಲ್ಲಪ್ಪ, 3 ಜನದ ಹೆಸರು ಮಾತ್ರ ಗೊತ್ತು ನನಗೆ. ಚಲವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ. ಇನ್ನೊಬ್ರು ಯಾರೋ ಗೊತ್ತಿಲ್ಲ. ಕರೆಸಿದ್ರಾ? ಫೈನ್. ಅದ್ಯಾವುದೋ 110 ರೂಮ್ ನಂಬರ್ ಇಲ್ಲವಂತೆ ಬೌರಿಂಗ್ ಕ್ಲಬ್ನಲ್ಲಿ, ಅಲ್ಲಿ 60 ರೂಮ್ ಇರೋದಂತೆ. ಹೋಗಿದ್ರ SIT ಅವರಲ್ಲಿಗೆ? ಗೋಪಾಲ್ ಸ್ವಾಮಿ ಹಾಸನದವರು, ಚನ್ನರಾಯಪಟ್ಟಣದವ್ರಂತೆ. ಕರೆಸ್ಕೊಂಡಿದ್ರ ಅವ್ರನ್ನ? ಕರೆಸ್ಕೊಂಡಿದ್ರೇನ್ರಿ SIT ಅವರು? ಕೊಟ್ಟಾರ ನೋಟಿಸ್ ಅವರಿಗೆ? ಕೊಟ್ಟಾರ ಇಲ್ವಾ? ಇಲ್ಲ, ಕೊಟ್ಟಿಲ್ಲ. ದೇ ನಾಟ್ ಗಿವನ್. ನೈ ದಿಯಾ ಕ್ಯೂ? ಯಾಕೆ ಕೊಟ್ಟಿಲ್ಲ? ನಂಗೆ ಗೊತ್ತಿಲ್ಲಪ್ಪ. ಏನು ತನಿಖೆ ಮಾಡ್ತಾ ಇದ್ದೀರಿ ನೀವು? ಯಾವ ತನಿಖೆ ಮಾಡ್ತಾ ಇದ್ದೀರಿ? ಐ ರೆಸ್ಪೆಕ್ಟ್ SIT, ದೇ ಆರ್ ಅಮೇಝಿಂಗ್. ಪಾಪ ನಾನು ಅವರ ಯಾವ ರೀತಿಯ ಕಾರ್ಯಕ್ಷಮತೆ ಬಗ್ಗೆನೂ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಐ ರೆಸ್ಪೆಕ್ಟ್ SIT. ಬಟ್ ಯಾಕೆ ಪ್ರಶ್ನೆ ಮಾಡಬೇಕಲ್ಲ? ಎಲ್ಲರನ್ನೂ ಪ್ರಶ್ನೆ ಮಾಡಬೇಕಲ್ಲಮ್ಮ. ನಾಟ್ ಜಸ್ಟ್ 1 ಪರ್ಸನ್, ನಾಟ್ ಜಸ್ಟ್ 2 ಪರ್ಸನ್ಸ್, ರೈಟ್? ನಾಟ್ ಜಸ್ಟ್ 3 ಪರ್ಸನ್ಸ್, ರೈಟ್? ಹಲವು ಮೀಡಿಯಾ ಹೌಸಸ್ಗೆ ಬೇರೆ ಬೇರೆ ಕಡೆಗಳಿಂದ ಏನೇನೋ ಬರ್ತವೆ, ಅದೇನೇನೋ ಪ್ಲೇ ಮಾಡ್ತಾರೆ, ಆಯಿತಾ? ಅಂಥದ್ದು ಪ್ಲೇ ಮಾಡ್ಬೋದಾ, ಪ್ಲೇ ಮಾಡಬಾರ್ದಾ ಅನ್ನೋದಕ್ಕೆ ನಮಗೆ ಆದಂಥ ಒಂದು ಕೌನ್ಸಿಲ್ ಇದೆ. ನಮ್ಮದು ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಇದೆ. ಅವರೆಲ್ಲ ನಮ್ಗೆ ಆಕ್ಷೇಪಾರ್ಹವಾದಂಥ ಕಂಟೆಂಟ್ಗಳನ್ನು ಪ್ಲೇ ಮಾಡಿದ್ರೆ ನೀವು ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅನ್ನೋದಕ್ಕೆ ನಮಗೆ ಸೆನ್ಸರ್ಶಿಪ್ ಇದೆ. ನಮಗೆ ನ್ಯೂಸ್ ಮೀಡಿಯಾ ಸೆನ್ಸರ್ಶಿಪ್ ಇದೆ, ಆಯಿತಾ? ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾವು ಭಾಳ ಜವಾಬ್ದಾರಿಯಿಂದ ಇರಬೇಕಾಗತ್ತೆ. ಆಮೇಲೆ ಯಾರು ಕರೆದ್ರೂ ಕೂಡ ಹೋಗಿ ಅದಕ್ಕೆ ಉತ್ತರದಾಯಿತ್ವವನ್ನು ಕೊಟ್ಟು ಬರೋದು ನನ್ನ ಜವಾಬ್ದಾರಿ ಮತ್ತು ನಮ್ಮ ಜವಾಬ್ದಾರಿ ಆಗುತ್ತೆ. ಹೌದಾ, ನಿಮ್ಗೇನಿದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಥರದ ಡೀಟೇಲ್ಸ್ ಬರ್ತಾ ಇದೆ, ಈ ಡೀಟೇಲ್ ಮೀಡಿಯಾಗೆ ಎಲ್ಲಿಂದ ಸಿಕ್ತು ಅಂತಂದರೆ ಎಸ್ ಓಕೆ ವಿ ಕ್ಯಾನ್, ವಿ ಹ್ಯಾವ್ ಟು, ಬಿಕಾಸ್ ವಿ ಹ್ಯಾವ್ ಟು ಸಪೋರ್ಟ್ SIT ಅಲ್ವಾ? ಅವ್ರ ಪಾಪ ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರಲ್ವಾ? ಅಂದರೆ ನಮಗೆ ಅಂದರೆ ನ್ಯಾಯಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರಲ್ವಾ? ಸೊ ಬಟ್ ಕರಿಬೇಕಲ್ವೇನ್ರಿ ಎಲ್ರೂ? ಏನಕ್ರಿ ಕರೆದಿಲ್ಲ? ಯಾಕೆ ಯಾರೂ ಹೋಗಲಿಲ್ಲ? ಐ ಡೋಂಟ್ ನೋ. ಬ್ರೇಕ್ ತಗೋತೀರೇನ್ರಿ? ಇಲ್ಲ ಸರ್, ಮುಂದೆ ನೆಕ್ಸ್ಟ್ ಸ್ಟೋರಿ ಹೋಗೋಣ. ಹೋಗಿ. ಮಾಜಿ ಸಚಿವ H. ಡಿ. ರೇವಣ್ಣಗೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲೂ ಜಾಮೀನು ಸಿಕ್ಕಿದೆ. ಜಾಮೀನು ಅರ್ಜಿ ಬಗ್ಗೆ ಮತ್ತೆ ವಾದ ಮಂಡಿಸುತ್ತೇವೆ ಅಂತ SIT ತಿಳಿಸಿತ್ತು. ಆದರೆ SPPಗಳ ಮನವಿ ತಿರಸ್ಕರಿಸಿದ ನ್ಯಾಯಾಧೀಶರು ಶುಕ್ರವಾರ ನಡೆದ ವಾದ ಪ್ರತಿವಾದಗಳನ್ನೇ ಪುರಸ್ಕರಿಸಿ ಬೇಲ್ ನೀಡಿದ್ದಾರೆ. 5 ಲಕ್ಷ ರೂಪಾಯಿ ಬಾಂಡ್, ಒಬ್ಬರು ಶ್ಯೂರಿಟಿ ನೀಡುವಂತೆ ಷರತ್ತು ವಿಧಿಸಿ ಬೆಂಗಳೂರಿನ 42ನೇ ACMM ಕೋರ್ಟ್ ಜಾಮೀನು ಕೊಟ್ಟಿದೆ. ಆದರೆ ಎರಡೂ ಕೇಸಲ್ಲಿ ಬೇಲ್ ಪಡೆದಿರುವ ರೇವಣ್ಣಗೆ ಇನ್ನೊಂದು ಬಿಗ್ ಶಾಕ್ ಎದುರಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿದ್ದ ಬೇಲ್ ಪ್ರಶ್ನಿಸಿ SIT ಹೈಕೋರ್ಟ್ ಮೆಟ್ಟಿಲೇರಿದೆ. ಮೇ 13ಕ್ಕೆ ರೇವಣ್ಣಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ KR ನಗರ ಠಾಣೆಯ ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನು ಸಿಕ್ಕಿತ್ತು. ಅದೇ ಜಾಮೀನನ್ನ ಈಗ ಪ್ರಶ್ನಿಸಿ SIT ಹೈಕೋರ್ಟ್ ಮೊರೆ ಹೋಗಿದ್ದು, SIT ಪರ ಪ್ರೊಫೆಸರ್ BK ರವಿವರ್ಮ ಕುಮಾರ್ ವಾದ ಮಂಡಿಸಲಿದ್ದಾರೆ. ನಾಳೆ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ.
ಇನ್ನು ಪೆನ್ ಡ್ರೈವ್ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿರೋ ಆಡಿಯೋದಲ್ಲಿ ಎಚ್.ಡಿ. ದೇವೇಗೌಡರ ಬಗ್ಗೆ ಆಕ್ಷೇಪಾರ್ಹವಾಗಿ ಮಾತಾಡಲಾಗಿದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಹಾಗೂ ಎಲ್ಲ ಶಿವರಾಮೇಗೌಡ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ರು. ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಮುಂದಾದ ಹಿನ್ನೆಲೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇದಕ್ಕೂ ಮುನ್ನ ಬೆಂಗಳೂರಿನಲ್ಲಿರುವ ಶಿವರಾಮೇಗೌಡ ನಿವಾಸದ ಮೇಲೂ ಕೂಡ ದುಷ್ಕರ್ಮಿಗಳು ಮೊಟ್ಟೆ ದಾಳಿ ನಡೆಸಿದರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.